ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಾಕಿಸ್ತಾನಕ್ಕೆ ಒಳಗೂ ಹೊರಗೂ ಸರಣಿ ಆಘಾತಗಳು ಎದುರಾಗ್ತಾ ಇದ್ದಾವೆ. ನೋಡಿ, ಕೇವಲ ಹೊರಗಿನ ಶತ್ರುಗಳಷ್ಟೇ ಅಲ್ಲ, ಅವರಿಗೆ ಒಳಗಿನ ಶತ್ರುಗಳು ಕೂಡ ಕಾಟವನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ನಿರಂತರವಾಗಿ ದಾಳಿಗಳನ್ನು ಮಾಡಲಾಗ್ತಾ ಇದೆ. ನಾವು ಆಲ್ರೆಡಿ ಬಲೂಚಿಸ್ತಾನ್ ನೋಡಿದ್ವಿ, ಸಪ್ರೇಟಾಗಿ ಅವರು ಯಾವ ರೀತಿ ದೇಶವನ್ನು ಮಾಡಿಕೊಂಡ್ರು ಮತ್ತು ಅವರ ವಿರುದ್ಧ ಹೋರಾಟವನ್ನು ಮಾಡಿ ಗೆದ್ದರು ಅಂಥೇಳಿ. ತೆಹರಿಕೆ ಲಬೈಕ್ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದೆ ನಿರಂತರವಾಗಿ. ಪ್ರತಿಭಟನಾಕಾರರ ಮೇಲೆ ಪಾಕ್ ಸೇನೆ ಫೈರಿಂಗ್ ಮಾಡಿದೆ. ಸೇನೆ ಫೈರಿಂಗ್ಗೆ 11 ಪ್ರತಿಭಟನಾಕಾರರು ಬಲಿಯಾಗಿದ್ದಾರೆ. ಒಳಗೂ ಶತ್ರುಗಳಿದ್ದಾರೆ, ಅಂದರೆ ಪ್ರತಿಭಟನೆಯವರು ಬೇರೆ ಕಾರಣಕ್ಕೆ ಮಾಡ್ತಿದ್ದಾರೆ. ಈಗ ಇಸ್ರೇಲ್ ಪ್ಯಾಲೆಸ್ತೇನು ಗಾಜಾ ಮೇಲೆ ನಿರಂತರವಾಗಿ ದಾಳಿ ಮಾಡಿದೆ. ಈ ಕದನ ವಿರಾಮ ಆಗಿದೆ, ಅಲ್ಲಿ ಶಾಂತಿ ನೆಲೆಸ್ತಾ ಇದೆ. ಬಟ್ ಅದನ್ನು ಆ ಘಟನೆಯನ್ನು ಖಂಡಿಸಿ ಪಾಕಿಸ್ತಾನದಲ್ಲಿ ಈ ಸಂಘಟನೆ ನಿರಂತರವಾಗಿ ತೆಹರಿಕೆ ಲಬೈಕ್ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನಾ ಮೆರವಣಿಗೆಗಿಳಿದಿದ್ದಾರೆ. ಹಾಗಾಗಿನೇ ಅಲ್ಲಿ ಪಾಕಿಸ್ತಾನ ಸೇನೆ ಈ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ನಿಟ್ಟಿನಲ್ಲಿ ಗುಂಡಿನ ದಾಳಿ ನಡೆಸಿದೆ. 11 ಪ್ರತಿಭಟನಾಕಾರರು ಬಲಿಯಾಗಿದ್ದಾರೆ. ಮೊದಲೇ ಪಾಕಿಸ್ತಾನ ಬರ್ಬಾದಾಗಿ ಹೋಗಿದೆ ಆರ್ಥಿಕವಾಗಿ, ಮತ್ತು ಸೇನೆ ಕೂಡ ಅಷ್ಟು ಬಲವಾಗಿ. ಸೇನೆ ಮತ್ತು ಸರ್ಕಾರದ ಮಧ್ಯೆ ನಿರಂತರವಾಗಿ ಶೀತಲ ಸಮರಗಳು ಏರ್ಪಾಡು ನಡೀತಾನೆ ಇದೆ. ಅದರ ಮಧ್ಯೆ ಈ ರೀತಿಯಾದಂತಹ ಪ್ರತಿಭಟನೆಗಳು ಪಾಕಿಸ್ತಾನ ಸರ್ಕಾರಕ್ಕೆ ನಿದ್ದೆಗೆಡಿಸಿದೆ ಅಂತ ಹೇಳ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಜಮಾವಣೆಗೊಂಡಿದ್ದಾರೆ. ಅಲ್ಲಿನ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಶಾಂತಿ ಸ್ಥಾಪನೆ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೇನೆಯವರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಈ ಪ್ರತಿಭಟನೆ ಹತ್ತಿಕ್ಕಲಿಕ್ಕೆ. ಕಳೆದ 3-4 ದಿನಗಳಿಂದ ನೋಡ್ತಾ ಇದ್ದೀವಿ, ಹಿಂಸಾಚಾರಕ್ಕೆ ಪ್ರೊಟೆಸ್ಟ್ ತಿರುಗಿದೆ. ये देखें जी, ये इंसानी खून जा रहा है, ये इंसानी खून है। ये हमारे अभी कारकुन को अभी इसकी गोली लगी है जी।